ನಾನು ಇವತ್ತು ಮಾಡ್ತಾ ಇರೋದು ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇರೋ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ತಿಳಿಸಾರಿನ ಪುಡಿ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ. ಈ ಬಾರಿ ನನ್ನ ಸಾಂಬಾರು ಪುಡಿ ತುಂಬ ಚೆನ್ನಾಗಿ ಬಂದಿದೆ, ಹಾಗಾಗಿ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ರೀತಿ ಸಾಂಬಾರು ಪುಡಿ ಮಾಡಿಟ್ಕೊಂಡ್ರೆ ಅಡುಗೆ ಬೇಗ ಆಗುತ್ತೆ. ವರ್ಕಿಂಗ್ ವುಮೆನ್ಗಂತೂ ಇದು ತುಂಬ ಹೆಲ್ಪ್ ಆಗುತ್ತೆ. ಅಡುಗೆ ಮಾಡುವಾಗ ಯಾವುದನ್ನು ಕೂಡ ಹುರಿಲಿಕ್ಕೆ ಇರೋದಿಲ್ಲ, ಆದ್ದರಿಂದ ತುಂಬ ಬೇಗ ಸಾಂಬಾರು ಆಗೋಗುತ್ತೆ. ಸಾಂಬಾರು ಪುಡಿ ಜೊತೆಗೆ ತಿಳಿಸಾರಿನ ಪುಡಿ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ. ನೀವು ಯಾವ್ಯಾವುದೋ ತಿಳಿಸಾರಿನ ಪುಡಿನ ಸಾಂಬಾರು ಪುಡಿನ ತಂದಿಟ್ಕೊಳ್ಳೋ ಬದಲು ಇದನ್ನು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು 3-4 ತಿಂಗಳು ತೊಂದರೆನೇ ಇರಲ್ಲ. ಸ್ನೇಹಿತರೆ, ನನ್ನ ಕನ್ನಡ ಮಾತು ಕತೆ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈಗ ಸಾಂಬಾರು ಪುಡಿ ಹೇಗೆ ಮಾಡಿದ್ದೀನಿ ನೋಡಿ. ನಾನು ಈ ಬಾರಿ 1 kg ಕೊತ್ತಂಬರಿ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ವಸ್ತುಗಳನ್ನೆಲ್ಲ ಹೇಳ್ತೀನಿ. ಜೀರಿಗೆ 300 ಗ್ರಾಮು, ಉದ್ದಿನಬೇಳೆ 300 ಗ್ರಾಮು, ಮೆಂತ್ಯ 100 ಗ್ರಾಮು, ಸಾಸಿವೆ 100 ಗ್ರಾಮು, ಏಲಕ್ಕಿ 15 ಗ್ರಾಮು, ಶುಂಠಿ 30 ಗ್ರಾಮು, ಲವಂಗ 20 ಗ್ರಾಮು, ಚಕ್ಕೆ 35 ಗ್ರಾಮ್, ಕರಿಬೇವು 20 ಗ್ರಾಮು, ಕೆಂಪು ಮೆಣಸು 100 ಗ್ರಾಮ್ ತೊಗೊಂಡಿದ್ದೀನಿ. ಹೆಸರುಬೇಳೆ 200 ಗ್ರಾಮು, ಕಡಲೆಬೇಳೆ 125 ಗ್ರಾಮು, ಅಕ್ಕಿ 100 ಗ್ರಾಮು, ಅರಶಿನ ಒಂದು 50 ಗ್ರಾಮು, ಇಂಗು ಒಂದು 5 ಗ್ರಾಮು, ಜಾಯಿಕಾಯಿ 20 ಗ್ರಾಮು, ಕಾಳು ಮೆಣಸು ಒಂದು 50 ಗ್ರಾಮು. ಇಷ್ಟು ನಾನು ತೊಗೊಂಡಿರೋ ವಸ್ತುಗಳು. ಈಗ ಒಂದೊಂದಾಗಿ ಎಲ್ಲವನ್ನು ಹುರಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ದಪ್ಪ ತಳದ ಸ್ಟೀಲ್ ಬಾಣಲಿಯನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಬಾರಿಗೆ ನೋಡಿ ಇಷ್ಟೇ ಧನಿಯಾ ತೊಗೊಂಡಿರೋದು ನಾನು. ಒಂದು ಬಾರಿ ಹುರಿಲಿಕ್ಕೆ ಇಷ್ಟೇ ತೊಗೋಬೇಕು. ಸ್ವಲ್ಪನೇ ತೊಗೊಂಡು ಹುರಿಬೇಕಾಗುತ್ತೆ. ಇದನ್ನು ಮೀಡಿಯಂ ಉರಿಯಲ್ಲಿ ಹುರಿಬೇಕು, ನಿಧಾನವಾಗಿ ಹುರಿಬೇಕು. ಎಣ್ಣೆ ಹಾಕ್ತಲೇ ಹುರಿಬೇಕು. ಕಂಟಿನ್ಯೂಸ್ ತಿರುತ್ತಾನೆ ಇರಬೇಕಾಗುತ್ತೆ. ಕೈ ಬಿಟ್ಟರೆ ಇದು ಸುಟ್ಟು ಹೋಗಿ ಹಾಳಾಗುತ್ತೆ. ಸಾಂಬಾರು ಪುಡಿ ಹಾಳು ಆಗುತ್ತೆ, ಆರೋಗ್ಯ ಕೂಡ ಒಳ್ಳೆಯದಲ್ಲ ಸುಟ್ಟೋಗಿರುವಂಥದ್ದು. ಹಾಗಾಗಿ ನಿಧಾನವಾಗಿ ಮೀಡಿಯಂ ಉರಿಯಲ್ಲಿ ನಿಧಾನವಾಗಿ ಹುರಿಬೇಕಾಗುತ್ತೆ. ನೀವು ಸ್ವಲ್ಪ ಹೊತ್ತು ಹುರಿತಾ ಇರುವಾಗ ಇದರಲ್ಲಿ ಒಂದು ರೀತಿ ಗಮ್ ಅಂತ ಸ್ಮೆಲ್ ಬರುತ್ತೆ. ಇದರ ಅರೋಮ ತುಂಬ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ಇದು ಹೆಚ್ಚು ಕಡಿಮೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗ್ದಂಗೆ ಆಗುತ್ತೆ. ಆಗ ನಾವು ಇದನ್ನು ತಿರುವುದನ್ನು ನಿಲ್ಲಿಸ್ಬೇಕು, ಹುರಿಯೋದನ್ನು ನಿಲ್ಲಿಸ್ಬಿಟ್ಟು ತೆಗೆದಿಟ್ಕೊಳ್ಬೇಕು. ಬೇರೆ ಇನ್ನೊಂದು ಸ್ವಲ್ಪ ತೊಗೊಂಡು ಮತ್ತೆ ಹುರಿಬೇಕು. ಹಾಗೆ ಪೂರ್ತಿ ನಾನು ಏನು ತೊಗೊಂಡಿದ್ದೀನಿ 1 kg ಅದಷ್ಟು ನಾನು ಹುರಿದಿಟ್ಕೊಳ್ತೀನಿ. 1 kg ಕೊತ್ತಂಬರಿನೂ ಹುರಿದಾಯ್ತು. ಇದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು. ನೆಕ್ಸ್ಟ್ ನಾನು ಜೀರಿಗೆ ತೊಗೊಳ್ತೀನಿ. ಈ 300 ಗ್ರಾಮನ್ನು ನಾನು 3 ಪಾರ್ಟ್ ಮಾಡಿ ಹುರಿತೀನಿ. ಇದನ್ನು ಕೂಡ ಹಾಗೆಯೇ ಮೀಡಿಯಂ ಉರಿಯಲ್ಲಿ ನಿಧಾನವಾಗಿ ಹುರಿತಾ ಹೋಗ್ತೀನಿ. ಕಂಟಿನ್ಯೂಸ್ ತಿರುತ್ತಾನೆ ಇರ್ತೀನಿ. ಇದರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಬಂದಾಗ ಸ್ವಲ್ಪ ಇದರ ಅರೋಮ ಕೂಡ ಸ್ವಲ್ಪ ಇನ್ನೂ ಜಾಸ್ತಿ ಬರುತ್ತೆ. ಮೊದಲೇ ಇವಕ್ಕೆಲ್ಲ ಅರೋಮ ಇದ್ದೇ ಇರುತ್ತೆ, ಅದಿನ್ನೂ ಕೂಡ ಸ್ವಲ್ಪ ಜಾಸ್ತಿ ಬಂದಂಗಾಗುತ್ತೆ. ಅದರ ಅರೋಮನ ನೋಡಿಕೊಂಡು ಮತ್ತು ಅದರ ಕಲರನ್ನು ನೋಡಿಕೊಂಡು ನಾವು ಇಷ್ಟು ಹುರಿದಾಗ ನಿಲ್ಲಿಸ್ಬೇಕು ಹುರಿಯೋದನ್ನು. 3ನೇದಾಗಿ ಉದ್ದಿನಬೇಳೆ ಹುರಿತಾ ಇದ್ದೀನಿ ನೋಡಿ. ಒಂದು ಆರ್ಡರ್ಲಿ ಹುರಿತಾ ಇದ್ದೀನಿ ನಾನು. ಇದೇ ರೀತಿ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ಹೇಳ್ತೀನಿ ಆಮೇಲೆ. 300 ಗ್ರಾಮ್ ಉದ್ದಿನಬೇಳೆಯನ್ನು 2 ಪಾರ್ಟ್ ಮಾಡಿಕೊಂಡು 2 ಸಲ ಹುರಿತೀನಿ. ಇದನ್ನು ಕೂಡ ಹಾಗೆಯೇ ಬಣ್ಣ ಚೇಂಜ್ ಆಗುತ್ತೆ, ಅರೋಮ ಚೇಂಜ್ ಆಗುತ್ತೆ. ಅದನ್ನು ನೋಡಿಕೊಂಡು ನಾವು ನಿಲ್ಲಿಸ್ಬೇಕು. ನೆಕ್ಸ್ಟ್ ಮೆಂತ್ಯ, ಎಲ್ಲವನ್ನು ಕೂಡ ಮೀಡಿಯಂ ಉರಿಯಲ್ಲೇ ನಾವು ಹುರಿತಾ ಹೋಗೋದು. ಇದನ್ನು ಹುರಿತಾ ಹೋದಾಗೆ ಮನೆ ತುಂಬ ಒಂದು ರೀತಿ ಯಾವ ರೀತಿ ಸ್ಮೆಲ್ ತುಂಬಿಕೊಡುತ್ತೆ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಬೇರೆ ಎಲ್ಲದಕ್ಕಿಂತ ಮೆಂತ್ಯ ಸ್ಮೆಲ್ ಅಂತೂ ನನಗೆ ತುಂಬ ಇಷ್ಟ ಆಗುತ್ತೆ. ಇದನ್ನು ಹುರಿತಿರುವಾಗ ಮೆಂತ್ಯ ಅನ್ನ ಮಾಡಬೇಕು ಅನ್ನುವಂಥ ಆಸೆ ನನಗೆ ಬರ್ತಾ ಇದೆ ಇವಾಗ. ಈಗ ಏಲಕ್ಕಿ 15 ಗ್ರಾಮ್ ತೊಗೊಂಡಿದ್ದೀನಿ. ಇದನ್ನೇನು ಹುರಿಬೇಕು ಅಂತಿಲ್ಲ, ಸ್ವಲ್ಪ ಬೆಚ್ಚಗೆ ಮಾಡೋದಷ್ಟೇ. ಇದನ್ನು ಹುರಿಯೋದೇನು ಬೇಡ ಇದನ್ನು. ಆಮೇಲೆ ಶುಂಠಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಸಣ್ಣಕ್ಕೆ ಪೀಸ್ ಮಾಡಿಬಿಟ್ಟು ನಾನು ಒಣಗಿಸಿಟ್ಕೊಂಡಿದ್ದೆ. ಅದು 30 ಗ್ರಾಮ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡೋದಷ್ಟೇ. ಲವಂಗ, ಚಕ್ಕೆ ಮತ್ತು ಒಣಗಿಸಿರೋ ಕರಿಬೇವಿನ ಎಲೆಗಳನ್ನು ಕೂಡ ಇದೇ ರೀತಿ ಸ್ವಲ್ಪ ಬೆಚ್ಚಗೆ ಮಾಡಿಟ್ಕೊಂಡು ತೆಗೆದಿಟ್ಕೊಳ್ಳಿ. ತೊಗೊಂಡಿರೋ ಸ್ವಲ್ಪ ಕೆಂಪು ಮೆಣಸನ್ನು 2 ಪಾರ್ಟ್ ಮಾಡಿಕೊಂಡು ಮತ್ತೆ ಇದನ್ನು ಹುರಿದಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಕಪ್ಪಾಗ್ಲಿಕ್ಕೆ ಬಿಡಬಾರ್ದು, ಸುಟ್ಟು ಹೋಗ್ಲಿಕ್ಕೆ ಬಿಡಬಾರ್ದು. ಆ ರೀತಿ ಹುರಿದಿಟ್ಕೋಬೇಕು. ನನಗೀಗ 1-2 ಮೆಣಸಿನ್ಕಾಯಿ ಸುಟ್ಟು ಹೋದಾಗಿದೆ. ಅದನ್ನು ತೆಗಿತೀನಿ, ನಾನು ಹಾಕಲ್ಲ. ಈಗ ತೊಗೊಂಡಿರೋ 50 ಗ್ರಾಮು ಕಾಳು ಮೆಣಸನ್ನು ಕೂಡ ಸ್ವಲ್ಪ ಹುರ್ಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಇದರಲ್ಲಿ ಕೂಡ ಒಂದು ರೀತಿ ಒಳ್ಳೆ ಸ್ಮೆಲ್ ಬರುತ್ತೆ. ಅಲ್ಲಿ ತನಕ ಇದನ್ನು ಹುರ್ಕೋಬೇಕು. ಸಾಸಿವೆನೂ ಹಾಗೆ ತೊಗೊಂಡಿರೋ 100 ಗ್ರಾಮ್ ಸಾಸಿವೆನ ಪಟಪಟ ಅಂತ ಸಿಡಿಯೋವರೆಗೆ 2 ಸಲ ಹುರಿದಿದ್ದೀನಿ. ಈಗ ನೋಡಿ ಅರಿಶಿನ, ನಮ್ಮನೇಲಿ ಆಗಿದ್ದ ಅರಿಶಿನ ಇದು. ಇದನ್ನು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಕುದಿಸಿ ಕಟ್ ಮಾಡಿ ಇದನ್ನು ಒಣಗಿಸಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಹೆಚ್ಚು ಕಡಿಮೆ ಒಂದು 50 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡೋದಷ್ಟೇ. ಇಂಗು ಕೂಡ ಸ್ವಲ್ಪ ಬಿಸಿ ಮಾಡಿ ತೊಗೊಳ್ಳಿ. ಇಲ್ಲಿವರೆಗೆ ನಾನು ಏನೇನು ಐಟಮ್ಸ್ ಹೇಳಿದ್ದೀನಿ ಅದಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಪಾರ್ಟನ್ನು ಎತ್ತಿಟ್ಕೊಂಡ್ರೆ ಇದೇ ತಿಳಿಸಾರಿನ ಪುಡಿ ಆಗುತ್ತೆ. ಈ ಪುಡಿ ತಿಳಿಸಾರಿಗೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಈಗ ನೆಕ್ಸ್ಟ್ ನಾನು ಹೇಳೋ ಐಟಮ್ಸ್ನ ಸೇರಿಸೋದ್ರಿಂದ ಸಾಂಬಾರು ಪುಡಿ ಆಗುತ್ತೆ. ಮುಂದೆ ತಗೊಂಡಿರೋ ಹೆಸರುಬೇಳೆ, ಕಡಲೆಬೇಳೆ, ಅಕ್ಕಿಯನ್ನು ಕೂಡ ಅದೇ ರೀತಿಯಲ್ಲಿ ನಿಧಾನವಾಗಿ ಹುರಿತಾ ಅದರ ಬಣ್ಣ ಚೇಂಜ್ ಆಗ್ತಾ ಬರಬೇಕು. ಅದರಲ್ಲಿ ಕೂಡ ಒಂದು ರೀತಿ ಕಂಪು ಬರ್ತಾ ಹೋಗುತ್ತೆ. ಹೀಗೆ ನಮ್ಗೆ ಗೊತ್ತಾಗುತ್ತೆ, ಅದನ್ನು ನೋಡಿ ಗೊತ್ತಾಗ್ತಾ ಹೋಗುತ್ತೆ. ಆಗ ನಾವು ಅದನ್ನು ಹುರಿಯೋದನ್ನು ನಿಲ್ಲಿಸ್ಬೇಕು. ಒಂದೊಂದಾಗಿ ಹುರಿದು ಎತ್ತಿಟ್ಕೊಳ್ಳಿ. ಈಗ ಉಳಿದಿರೋದು ಜಾಯಿಕಾಯಿ ಒಂದೇ.
ನಾನು 3 ಜಾಯಿಕಾಯನ್ನು ತಗೊಂಡು ಇದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ. ಈ ಪುಡಿಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಸಾಂಬಾರ್ ಪುಡಿಗೆ ಬೇಕಾಗಿರೋ ಎಲ್ಲ ಐಟಮ್ಸ್ನ ಕೂಡ ಹುರಿದಿಟ್ಕೊಂಡಾಗಿದೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಸ್ಟೀಲ್ ಡಬ್ಬದಲ್ಲಿ ಹಾಕಿ ಮಿಲ್ಲಿಗೆ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬರಬೇಕು. ಸಾಂಬಾರ್ ಪುಡಿ ನಯವಾಗಿರಲಿ, ಅದೇ ತಿಳಿಸಾರಿನ ಪುಡಿ ಆದರೆ ಸ್ವಲ್ಪ ತರಿತರಿರಲಿ, ತುಂಬ ನಯವಾಗಿರಬಾರ್ದು ತಿಳಿಸಾರಿನ ಪುಡಿ. ಹಾಗೆ ಮಾಡಿಟ್ಕೊಳ್ಳಿ. ಪುಡಿ ಮಾಡ್ಕೊಂಡು ಬಂದಮೇಲೆ ಇದನ್ನು ಹೇಗೆ ಇಟ್ಕೊಳ್ಳೋದು ಅಂತ ಹೇಳ್ತೀನಿ ನೋಡಿ. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಮುಷ್ಟಿ ಲವಂಗವನ್ನು ಮತ್ತೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದಕ್ಕೆ ಮತ್ತೆ ಹಾಗೆಯೇ ಇಡಿಯಾಗಿ ಸೇರಿಸಿಟ್ಟಿರ್ತೀನಿ. ಸಾಂಬಾರು ಮಾಡುವಾಗ ಅದು ಸಿಕ್ಕಿದರೆ ಅದನ್ನು ಎತ್ತಿಟ್ಕೊಳ್ತೀನಿ ಅಷ್ಟೇ. ಜೊತೆಗೆ ಇದಕ್ಕೊಂದು 4 ಕಹಿ ಬೇವಿನ ಸೊಪ್ಪನ್ನು ಸ್ವಲ್ಪ ಡ್ರೈ ಮಾಡಿ ಇದಕ್ಕೆ ಹಾಕಿರ್ತೀನಿ. ಆಗ ಎಷ್ಟು ದಿನ ಆದರೂ ಕೂಡ ಈ ಪುಡಿ ಹಾಳಾಗೋದೇ ಇಲ್ಲ. ನೀವು ತುಂಬ ದಿನದವರೆಗೆ ಇದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಂಡಿರ್ಬೋದು. ಈ ಪೌಡರನ್ನು ಯಾವುದಾದ್ರೊಂದು ಏರ್ ಟೈಟ್ ಜಾರ್ನಲ್ಲಿ ಹಾಕಿಟ್ಕೊಂಡು ಬೇಕಾದಾಗ ಸ್ವಲ್ಪನೇ ಬೇರೆ ಒಂದು ಗಾಜಿನ ಬಾಟ್ಲಲ್ಲಿ ತೆಗೆದಿಟ್ಕೊಳ್ಳೋದು ತುಂಬ ಒಳ್ಳೆಯದು. ನೀವು ಇಷ್ಟು ಮಾಡಿಕೊಂಡು ಒಂದು ಸಾಂಬಾರು ಪುಡಿ ಮತ್ತು ತಿಳಿಸಾರಿನ ಪುಡಿನ ರೆಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ತೊಂದರೆನೇ ಇರಲ್ಲ. ಅದ್ರ ಜೊತೆಗೆ ಒಂದು ಪಲ್ಯದ ಪುಡಿಯನ್ನು ಮಾಡಿಟ್ಕೊಂಡ್ಬಿಟ್ರಂತೂ ಅಡುಗೆ ಮಾಡಲಿಕ್ಕೆ ಕಷ್ಟನೇ ಆಗಲ್ಲ, ಬೇಗ ಅಡುಗೆ ಮುಗ್ದು ಹೋಗುತ್ತೆ ಮತ್ತು ಮಾಡಲಿಕ್ಕೆ ಖುಷಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಯಾವುದಾದ್ರೂ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ನನ್ನ ವೀಡಿಯೋಗಳನ್ನ ಪೂರ್ತಿಯಾಗಿ ನೋಡಿ. ಧನ್ಯವಾದಗಳು.